ಸ್ಯಾಂಡಲ್ವುಡ್ನಲ್ಲಿ ವರ್ಷಾಂತ್ಯದಲ್ಲೊಂದು ಯುದ್ಧಕಾಂಡ ಶುರುವಾಗಿದೆ. ಕಿಚ್ಚ ಸುದೀಪ್ ಮತ್ತು ದಾಸ ದರ್ಶನ್ ಅಭಿಮಾನಿಗಳು ಒಬ್ಬರ ಮೇಲೊಬ್ಬರು ಕಿಡಿ ಕಾರ್ತಾ ಇದ್ದಾರೆ. ಅಷ್ಟಕ್ಕೂ ಈ ಫ್ಯಾನ್ಸ್ ವಾರ್ಗೆ ಕಾರಣ ಆಗಿದ್ದು ಬೇರ್ಯಾರು ಅಲ್ಲ, ಖುದ್ದು ಕಿಚ್ಚ ಸುದೀಪ್ ಮತ್ತು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಆಡಿದ ಈ ಮಾತುಗಳು. ಈ ಇಬ್ಬರ ಮಾತುಗಳು ಈಗ ಕಿಚ್ಚು ಹಚ್ಚಿವೆ. ಈ ಮಾತುಗಳನ್ನೇ ಇಟ್ಕೊಂಡು ಈಗ ಫ್ಯಾನ್ಸ್ ವಾರ್ ದೊಡ್ಡದಾಗಿ ಶುರುವಾಗಿದೆ. ಅಷ್ಟಕ್ಕೂ ಈ ಫ್ಯಾನ್ಸ್ ವಾರ್ ಸ್ಟಾರ್ ವಾರ್ ಹಿಂದೆ ದೊಡ್ಡ ಕಥೆನೇ ಇದೆ. ಎಸ್, ಕಿಚ್ಚ ಸುದೀಪ್ ನಟನೆಯ ಮಾರ್ಕ್ ಸಿನಿಮಾ ರಿಲೀಸ್ಗೆ ಇನ್ನೆರಡು ದಿನ ಬಾಕಿ ಇದೆ. ಗುರುವಾರ ಮಾರ್ಕ್ ಪ್ಯಾನ್ ಇಂಡಿಯಾ ರಿಲೀಸ್ ಆಗ್ತಾ ಇದೆ. ಸೊ ಹುಬ್ಬಳ್ಳಿಯಲ್ಲಿ ಮಾರ್ಕ್ ಪ್ರೀ ಲಾಂಚ್ ಇವೆಂಟ್ ನಡೆದಿದ್ದು ಸುದೀಪ್ ತಮ್ಮ ಸ್ನೇಹ ಬಳಗದ ಸಮೇತ ಭಾಗಿಯಾಗಿದ್ದಾರೆ. ಹುಬ್ಬಳ್ಳಿಯ ಗಂಟು ಮೆಟ್ಟಿದ ನೆಲದಲ್ಲಿ ನಿಂತು ಮಾತನಾಡಿದ್ರೆ ಇಡೀ ಕರುನಾಡಿಗೆ ಕೇಳಿಸುತ್ತೆ ಅಂತ ಮಾತು ಶುರು ಮಾಡಿದ ಕಿಚ್ಚ ಆಮೇಲೆ ಆಡಿದೆಲ್ಲ ಕಿಡಿನುಡಿಗಳೇ. ನನ್ನ ಸ್ನೇಹಿತರು ನೀವೆಲ್ಲ ಚೆನ್ನಾಗಿರಬೇಕು ಎಂಬ ಒಂದೇ ಕಾರಣಕ್ಕೋಸ್ಕರ ನಾನು ಬಾಯಿ ಮುಚ್ಚಿಕೊಂಡು ಇದ್ದೆ ಹೊರತು ಬಾಯಿ ಇಲ್ಲ ಅಂತಲ್ಲ. ಈಗ ನಾನು ಯುದ್ಧಕ್ಕೆ ಸಿದ್ಧ ಅಂದು ಬಿಟ್ರು ಕಿಚ್ಚ. ಹೌದು, ಸುದೀಪ್ ಆಡಿರೋ ಮಾತುಗಳನ್ನ ಕೇಳಿದವರಿಗೆ ಈ ಯುದ್ಧ ಯಾರ ವಿರುದ್ಧ ಅನ್ನೋ ಡೌಟ್ ಶುರುವಾಗಿದೆ. ಯಾಕಂದ್ರೆ ಮಾರ್ಕ್ ಸಿನಿಮಾ ಬಿಡುಗಡೆ ದಿನವೇ ಶಿವಣ್ಣ, ಉಪೇಂದ್ರ ರಾಜಶೆಟ್ಟಿ ನಟಿಸಿರೋ 45 ಸಿನಿಮಾ ರಿಲೀಸ್ ಆಗ್ತಾ ಇದೆ. ಮಾರ್ಕ್ ಮತ್ತು 45 ಸಿನಿಮಾಗಳ ನಡುವೆ ಬಾಕ್ಸ್ ಆಫೀಸ್ ಸಮರ ನಡೆಯಲಿದೆ. ಈಗಾಗಲೇ 45 ತಂಡದವರು ತಮ್ಮ ಸಿನಿಮಾವನ್ನು ಗೆಲ್ಲಲಿ, ಮಾರ್ಕ್ ಕೂಡ ಗೆಲ್ಲಲಿ ಅಂತ ಹಾರೈಸಿದ್ದಾರೆ. ಆದ್ರೆ ಕಿಚ್ಚ ಯಾಕೆ ಸಮರದ ಮಾತನಾಡಿದ್ರು ಅಂತ ಫ್ಯಾನ್ಗೆ ಡೌಟ್ ಬಂದಿದೆ. ಅಸಲಿಗೆ ಕಿಚ್ಚ ಸಮರ ಸಾರಿರೋದು 45 ಮೇಲಲ್ಲ, ಡೆವಿಲ್ ಮೇಲೆ. ಹೌದು, ಸುದೀಪ್ ಸಮರಕ್ಕೆ ಸಿದ್ಧ ಅಂತಿರೋದು ಡೆವಿಲ್ ಅಭಿಮಾನಿಗಳಿಗೆ. ಅಸಲಿಗೆ ಡಿಸೆಂಬರ್ 11ರಂದು ತೆರೆಗೆ ಬಂದಿದ್ದ ಡೆವಿಲ್ ಸಿನಿಮಾ ಮೊದಲ ದಿನ ಬಿಗ್ ಓಪನಿಂಗ್ ಪಡೆದುಕೊಂಡು ಆ ಬಳಿಕ ಡಲ್ ಆಗಿತ್ತು. ಡೆವಿಲ್ ಸಿನಿಮಾದ 10,000ಕ್ಕೂ ಅಧಿಕ ಪೈರಸಿ ಲಿಂಕ್ಗಳು ಪತ್ತೆಯಾಗಿದೆ. ಅವುಗಳನ್ನ ಡಿಲೀಟ್ ಮಾಡಿದ್ದೀವಿ ಅಂತ ಪೋಸ್ಟ್ ಹಂಚಿಕೊಂಡಿದ್ದ ದರ್ಶನ್ ಫ್ಯಾನ್ಸ್ ಮುಂದೆ ಬರಲಿರೋ ಸಿನಿಮಾಗೆ ನಾವು ಹೀಗೆ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ರು. ಬಹುಶಃ ಇದಕ್ಕೆ ಉತ್ತರವಾಗಿ ಸುದೀಪ್ ಈ ಮಾತು ಹೇಳಿದ್ದಾರೆ. ದರ್ಶನ್ ಸುದೀಪ್ ಕುಚುಕುಗಳಾಗಿದ್ದಾಗ ಅವರ ಅಭಿಮಾನಿಗಳ ನಡುವೆ ಕೂಡ ಸ್ನೇಹವಿತ್ತು. ಆದ್ರೆ ಈಗ ಕಿಚ್ಚ ದಾಸನ ಫ್ಯಾನ್ಸ್ ಕಟ್ಟ ವೈರಿಗಳಾಗಿ ಬಿಟ್ಟಿದ್ದಾರೆ. It's a very healthy thing to have fan wars, and it's ಪ್ರತಿಯೊಬ್ಬರು ಆಕ್ಟರ್ದು ಸ್ಟ್ರೆಂತ್ ಇರೋದು ಅವ್ರ ಫ್ಯಾನ್ಸ್, ರೈಟ್? ಸೊ when the fans are healthily wanting to promote a film, that's good. ಯಾವತ್ತವರೆಗೂ ಹೆಲ್ದಿ ಇರುತ್ತೋ ಅಷ್ಟೇ ಹೊರತು ಇಟ್ ಶುಡ್ ನಾಟ್ ಬಿಕಮ್ ಅನ್ಹೆಲ್ದಿ ಅಂತ ಅಷ್ಟೇ. ಬೇರೆ ಅವರಿಬ್ರು ನನಗೆ ತುಂಬ ಮುಖ್ಯ. ನನ್ನ ಜೀವನದಲ್ಲಿ ನಮ್ಮ ಅಪ್ಪ ಅಮ್ಮನ ಬಿಟ್ಟರೆ ತುಂಬ ಪ್ರೀತಿಸುವಂಥ ಇಬ್ಬರು ವ್ಯಕ್ತಿಗಳು ಅಂದರೆ ಅವರೇ. ಸೊ ಇಬ್ಬರಿಗೂ ಒಳ್ಳೇದಾಗಲಿ. ಯಾರು ಇದನ್ನು ದೊಡ್ಡ ವಿಷಯ ಮಾಡೋದು ಬೇಡ ಅನ್ಸುತ್ತೆ ಮೇಡಮ್. ಕನ್ನಡ ಆಸ್ತಿ ಅವರಿಬ್ರು. ನಮ್ಮ ಮೂವಿ ಮೇಡಮ್ ಅದು ನಾವು ಎರಡೂ ನೋಡೋಣ. ವಾರ್ ತಾರಕಕ್ಕೇರ್ತಿದ್ದಂತೆ ಚಂದ್ರಚೂಡ್ ಮತ್ತು ಸುದೀಪ್ ಆಪ್ತ ರಾಜುಗೌಡ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾದ್ರು. ತುಂಬಾ ಅತ್ಯಂತ ವ್ಯವಸ್ಥಿತವಾದ ಒಂದು ಮಾಫಿಯಾ ತರ, ಒಂದು ಲಾಬಿ ತರ, ಒಂದು ಭಯೋತ್ಪಾದಕರ ತರ, ಸಿನಿಮಾ ಜಗತ್ತಿನ ಭಯೋತ್ಪಾದಕರ ತರ ವರ್ತಿಸುತ್ತೆ. ಆ ಪಡೆಯ ವಿರುದ್ಧ ಕಿಚ್ಚ ಸುದೀಪ್ ಅವರಿರಲಿ, ಬೇರೆ ಯಾರೇ ಸ್ಟಾರ್ಗಳಿರಲಿ, ಬೇರೆ ಯಾವುದೇ ಸಿನಿಮಾ ಇರಲಿ, ಎಲ್ಲರೂ ಕೂಡ ಯುದ್ಧ ಮಾಡಬೇಕಾದಂಥ ಅನಿವಾರ್ಯತೆ ಇವತ್ತಿಗೆ ಸೃಷ್ಟಿಯಾಗಿದೆ. ಇದನ್ನ ತುಂಬಾ ಸಿಂಪಲ್ ಆಗಿ ಪೈರಸಿ ಅಂತ ಕರೆದ್ಬಿಟ್ಟು ನಾವು ಕೈ ಬಿಡ್ತಾ ಇದೀವಿ. ಸುದೀಪ್ ಅಣ್ಣನ ಅಭಿಮಾನಿಗಳಂತೆ ಕೆಲವೊಂದು ಸಂಘ ಅಂದ್ರೆ ಡುಪ್ಲಿಕೇಟ್ ಸಂಘ ಸೃಷ್ಟಿ ಮಾಡ್ಕೊಂಡು ಅವ್ರು ಏನು ಹೇಳ್ತಿದಾರೆ ಅಂತಂದ್ರೆ ಕೆಲವೊಂದು ಹಿಂದಿನ ಪೋಸ್ಟ್ಗಳು ಏನೇನೋ ಹಾಕೋದು ಮಾಡ್ತಿದ್ರು. ಅದಕ್ಕೆ ಅಣ್ಣ ಇದು ಯಾರು ಈ ಥರ ಮಾಡ್ತಾರೆ, ನನ್ನ ಫ್ಯಾನ್ಸ್ ಅಂತ ಹಿಂಗೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಆ ಒಂದು ವಿಚಾರವಾಗಿ ಅಲ್ಲಿ ಮಾತಾಡಿದ ಅಣ್ಣ ಯುದ್ಧಕ್ಕಂದ್ರೆ ನೀವು ಒಂದು ತಿಳ್ಕೊಂಡಿರ್ಬೋದು. ಯುದ್ಧಕ್ಕೆ ಅಣ್ಣ ಅಂತಂದ್ರೆ ನಾವೆಲ್ಲರೂ ಸೇರಿ ಯುದ್ಧಕ್ಕೆ ರೆಡಿ ಆಗಬೇಕಾಗಿದೆ, ಯುದ್ಧಕ್ಕೆ ಸಿದ್ಧರಾಗಿವೆ, ಮಾತಿಗೂ ಬದ್ಧರಿದ್ದೀವಿ ಅಂತಾನು ವರ್ಡ್ ಯಾಕೆ ಉಪಯೋಗಿಸಿದ್ರು ಅಂತಂದ್ರೆ ಯಾರೊಬ್ರು ಸ್ಟಾರ್ ನಟರ ವಿರುದ್ಧನೂ ಅಣ್ಣ ಯಾವುದೂ ಹೇಳಿಕೆಯನ್ನು ಕೊಟ್ಟಿಲ್ಲ. ಆದ್ರೆ ಈ ಫ್ಯಾನ್ಸ್ ವಾರ್ನ ಕಡಿಮೆ ಮಾಡೋ ಬದಲು ಮತ್ತಷ್ಟು ಹೆಚ್ಚಿಸುವ ಮಾತನಾಡಿದ್ದಾರೆ ಸುದೀಪ್. ತಡೆಯೋ ತನಕ ತಡೆಯಿರಿ, ಮಾತಾಡೋ ಟೈಮ್ನಲ್ಲಿ ಮಾತಾಡಿ ಅಂತ ಹೇಳಿ ಕಿಚ್ಚ ಉರಿಯೋ ಬೆಂಕಿಗೆ ಇನ್ನಷ್ಟು ಕಿಚ್ಚು ಹಚ್ಚಿದಂತೆ ಕಾಣ್ತಾ ಇದೆ. ಪೈರಸಿ ಮಾಡೋದಕ್ಕೆ ಮುಂದಾಗುವವರನ್ನ ಕಾನೂನು ಮೂಲಕ ಶಿಕ್ಷಿಸಬಹುದು. ಅದು ಬಿಟ್ಟು ಹೀಗೆ ಫ್ಯಾನ್ಸ್ ವಾರ್ಗೆ ಪ್ರೇರೇಪಿಸಿದ್ದು ಬೇಕಿರಲಿಲ್ಲ ಅಂತ ಚಿತ್ರರಂಗದ ಹಿರಿಯರು ಮಾತನಾಡ್ತಾ ಇದ್ದಾರೆ. ಇನ್ನು ಶಿವಣ್ಣ, ಉಪೇಂದ್ರ ಫ್ಯಾನ್ಸ್ ಸುದೀಪ್ ತಮ್ಮ ಬಗ್ಗೆ ಹೇಳಿರಬಹುದು ಅಂದುಕೊಂಡು ಗರಂ ಆಗಿದ್ದಾರೆ. ಒಟ್ಟಾರೆ ಕಿಚ್ಚನ ಯುದ್ಧದ ಮಾತುಗಳು ನಿಜವಾಗ್ಲೂ ಸ್ಯಾಂಡಲ್ವುಡ್ ನಲ್ಲಿ ಯುದ್ಧವನ್ನೇ ಸೃಷ್ಟಿ ಮಾಡಿಬಿಟ್ಟಿದೆ. ಹೌದು, ಕಿಚ್ಚ ಸುದೀಪ್ ಯುದ್ಧದ ಮಾತನಾಡಿದ್ದು ಪೈರಸಿ ಬಗ್ಗೆ. ಪೈರಸಿ ಅನ್ನೋದು ದೊಡ್ಡ ಪಿಡುಗಾಗಿ ಬಿಟ್ಟಿದೆ. ಅದನ್ನ ಮಟ್ಟ ಹಾಕ್ಲಿಕ್ಕೆ ಸುದೀಪ್ ಯುದ್ಧ ಅನ್ನೋ ಪದ ಬಳಸಿದ್ರು ಅಂದಿದ್ದಾರೆ ಸುದೀಪ್ ಆಪ್ತ ರಾಜಕಾರಣಿ ರಾಜುಗೌಡ.
ಡಿಸೆಂಬರ್ 11ನೇ ತಾರೀಕು ದರ್ಶನ್ ನಟನೆಯ ದಿ ಡೆವಿಲ್ ಸಿನಿಮಾ ತೆರೆಗೆ ಬಂದಿತ್ತು. ಮೊದಲ ದಿನ 10 ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡಿದ್ದ ಸಿನಿಮಾ ಆ ಬಳಿಕ ಬಾಕ್ಸ್ ಆಫೀಸ್ನಲ್ಲಿ ಡಲ್ ಆಗಿತ್ತು. ಹೀಗೆ ಸಿನಿಮಾದ ಕಲೆಕ್ಷನ್ ಡ್ರಾಪ್ ಆಗೋದಕ್ಕೆ ಪೈರಸಿನೇ ಕಾರಣ ಅನ್ನೋದು ಡೆವಿಲ್ ತಂಡದ ಆರೋಪ. ಖುದ್ದು ಡೆವಿಲ್ ಸಿನಿಮಾ ತಂಡ ಈ ಬಗ್ಗೆ ಪೋಸ್ಟರ್ ಒಂದನ್ನ ಹಂಚಿಕೊಂಡಿದ್ದು 10,500ಕ್ಕೂ ಅಧಿಕ ಪೈರಸಿ ಲಿಂಕ್ ಡಿಲೀಟ್ ಮಾಡಿದ್ದೀವಿ, ದಯವಿಟ್ಟು ಪೈರಸಿ ಹಂಚಬೇಡಿ, ಥಿಯೇಟರ್ನಲ್ಲಿ ಸಿನಿಮಾ ನೋಡಿ ಅಂತ ಮನವಿ ಮಾಡಿಕೊಂಡಿದೆ. ದರ್ಶನ್ ಅಭಿಮಾನಿಗಳ ಪೇಜ್ನಲ್ಲೂ ಈ ಪೋಸ್ಟ್ ಶೇರ್ ಮಾಡಲಾಗಿದೆ. ಆದ್ರೆ ಈ ಪೋಸ್ಟ್ಗೆ ಕೆಲ ಪುಂಡ ಅಭಿಮಾನಿಗಳು ನಾವು ಕೂಡ ಮುಂದೆ ಬರಲಿರುವ ಸಿನಿಮಾದ ಪೈರಸಿ ಮಾಡಿ ಹಂಚೋಣ ಅಂತ ಕಾಮೆಂಟ್ ಮಾಡಿದ್ದಾರೆ. Audio Jungle.